3 ದಿನ ದೆಹಲಿಯಲ್ಲಿದ್ದರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ನಿನ್ನೆ ಶಿರಡಿ ಸಾಯಿಬಾಬಾಗೆ ಡಿ ಕೆ ಶಿವಕುಮಾರ್ ಹೋಗಿದ್ರು. ಈಗ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರಂತೆ. ಒಂದೇ ವಾರದಲ್ಲಿ 2ನೇ ಬಾರಿಗೆ ಸಿಎಂ ದೆಹಲಿ ಪ್ರವಾಸ ಇದು. ಮೊನ್ನೆ ದೆಹಲಿಯಲ್ಲಿ ಏನೇನಾಯ್ತು ಬೆಳವಣಿಗೆ? ಒಂದೇ ತಿಂಗಳಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರಂತೆ. ಕಳೆದ ವಾರವಷ್ಟೇ ದೆಹಲಿಯಲ್ಲಿದ್ದರು 3 ದಿನಗಳ ಕಾಲ. ನಾಯಕತ್ವ ಬದಲಾವಣೆಯ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ರು ಸಿದ್ದರಾಮಯ್ಯ. ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು. ಮತ್ತೆ ಇದೇ ತಿಂಗಳ 30ನೇ ತಾರೀಕಿಗೆ ಸಿದ್ದರಾಮಯ್ಯ ಹೋಗ್ತಾರೆ. ಶುಕ್ರವಾರವಷ್ಟೇ ಬಂದಿದ್ದಾರೆ ಅವರು ದೆಹಲಿಯಿಂದ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರಂತೆ. ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿಂದೆ 15 ದಿನಗಳ ಹಿಂದೆ ದೆಹಲಿಗೆ ಹೋದಾಗಲೂ ಕೂಡ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ರು, ಆಗಲೂ ಕೂಡ ಆಗಿರಲಿಲ್ಲ. ಜುಲೈ 30ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ಏನಿದರ ಮರ್ಮ? ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಏನು ಎತ್ತ? ರಾಜಕೀಯ ಚರ್ಚೆಗಳೇನು? ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೇನು? ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ ಬಸವರಾಜ್ ಹುಗಾರ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಬಸವರಾಜ್, ಮತ್ತೆ ದೆಹಲಿಯತ್ತ ಪ್ರಯಾಣ. ಏನಿದು ದೆಹಲಿ ಪ್ರಯಾಣದ ಗುಟ್ಟು? ದೆಹಲಿಯಲ್ಲಿ ಏನಾದರೂ ಅಯಸ್ಕಾಂತ ಏನಾದರೂ ಇದೆಯಾ? ಬನ್ನಿ ಪದೇ ಬನ್ನಿ ಅಂತ. ಸಿದ್ದರಾಮಯ್ಯನವರು 30ನೇ ತಾರೀಕಿಗೆ ಮತ್ತೊಮ್ಮೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ದೆಹಲಿಗೆ ಹೋದಾಗ ಕೆಲ ನಾಯಕರುಗಳನ್ನ ಭೇಟಿಯಾಗಿ ಬಂದಿದ್ರು. ಇದೀಗ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ದೆಹಲಿಗೆ ಹೋಗಿದ್ರು. ಈ ಬಾರಿಯೂ ಕೂಡ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ, ರಾಜ್ಯಕ್ಕೆ ಸಿಗಬೇಕಾದಂತಹ ಯೋಜನೆಗಳು, ಮೈಸೂರು ದಸರಾದ ಏರ್ ಶೋ ಇತ್ಯಾದಿ ಚರ್ಚೆಗಳಾಯಿತು. ಅದು ಯಾವುದು ಗಮನಕ್ಕೆ ಬರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಮಾಧ್ಯಮದ ಪ್ರತಿನಿಧಿ ಒಬ್ಬರನ್ನ ಕರೆಸಿಕೊಂಡು ಆ ರಾಷ್ಟ್ರೀಯ ಮಾಧ್ಯಮಕ್ಕೆ ನಾನೇ ಮುಂದಿನ 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ, 2028ಕ್ಕೆ ನನ್ನದೇ ನಾಯಕತ್ವ ಇರುತ್ತೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲ ನಾಯಕರು ಮಾತ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಧ್ವನಿ ಎತ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ಹೆಚ್ಚಿನ ಶಾಸಕರು ಬೆಂಬಲಕ್ಕಿಲ್ಲ. ಈ ಹೇಳಿಕೆ ಕೊಟ್ಟರು ನೋಡಿ, ಹೆಂಗ್ ಸಂಚಲನಕ್ಕೆ ಕಾರಣ ಆಯಿತು. ಇದೀಗ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ದೆಹಲಿಯ ಭೇಟಿಯಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಹೇಳಿಕೆಯ ಬಗ್ಗೆ ಏನಾದರೂ ಚರ್ಚೆಗಳಾಗುತ್ತಾ? ಬಿಕಾಸ್ ನವೆಂಬರ್ ತಿಂಗಳಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸೋನಿಯಾ ಗಾಂಧಿ ಮೇಡಮ್ಮು, ಅದರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಇವರೆಲ್ಲರೂ ಏನಂತಾರೆ? ಹೈಕಮಾಂಡ್ ನಾಯಕರು ಅಭಯ ಮುದ್ರೆಯನ್ನು ಒತ್ತಿದ ನಂತರವೇ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಹೇಳಿದ್ರು, ಅಥವಾ ನೀವೇನಾದರೂ ಬದಲಾವಣೆ ಮಾಡೋದಾದರೆ ನನ್ನನ್ನ ಗಮನಕ್ಕೆ ತೆಗೆದುಕೊಳ್ಳಬೇಕು, ನಾನು ಯಾರಿಗೆ ಹೇಳುತ್ತೇನೆ ಅವ್ರಿಗೆ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟರು. ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಬಸವರಾಜ್ ಹುಗಾರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಸವರಾಜ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ದೆಹಲಿಯಲ್ಲಿ ಏನಾದರೂ ಅಯಸ್ಕಾಂತ ಇದೆಯಾ? ಜಗ್ತಾ ಇದೆ ದೆಹಲಿ ಪದೇ ಪದೇ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ವು. ಒಂದಿಷ್ಟು ನಾಯಕರು ಅವರದೇ ಆಗಿರ್ತಕ್ಕಂಥ ನಾಯಕರ ಪರವಾಗಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಅದರ ಎಲ್ಲರ ನಡುವೆ ಕೂಡ ಒಂದಿಷ್ಟು ಈ ಒಂದು ವಿಚಾರಕ್ಕೆ ಇತಿಶ್ರೀ ಆಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲೇ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲವನ್ನ ಒಂದಿಷ್ಟು ಬಗೆಹರಿಸುವಂತಹ ಪ್ರಯತ್ನ, ಮತ್ತೆ ಪಕ್ಷದಲ್ಲೇ ಇರ್ತಕ್ಕಂಥ ಮತ್ತೊಂದು ಬಣಕ್ಕೆ ತಿರುಗೇಟು ಕೊಡುವಂತಹ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಇಬ್ಬರು ನಾಯಕರು ಕೂಡ ದೆಹಲಿಗೆ ಇರುವಂತಹ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ಇದಕ್ಕೆ ಅವರ ಮುಖಾಂತರವೇ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಹೈಕಮಾಂಡ್ ನಾಯಕರು ಇವರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು. ಎಐಸಿಸಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯನವರು ಸಾಕಷ್ಟು ಸಮಯಾವಕಾಶ ಕೇಳಿದ್ರು, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮಯಾವಕಾಶ ಕೇಳಿದ್ರು, ಸಾಕಷ್ಟು ಹರಸಾಹಸ ಪಟ್ಟರು. ಆದ್ರೆ ರಾಹುಲ್ ಗಾಂಧಿ ಅವರು ಇಬ್ಬರು ನಾಯಕರಿಗೂ ಕೂಡ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ದೆಹಲಿಗೆ ಹೋಗುವ
ಹೋಗುವಂತದ್ದು ಕೂಡ ಈಗಾಗಲೇ ಸಮಯ ಇದು ದಿನಾಂಕ ಕೂಡ ನಿಗದಿ ಆಗಿರ್ತಕ್ಕಂಥದ್ದು. ಜುಲೈ 30ರಂದು ದೆಹಲಿಯತ್ತ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು ಅನ್ನುವಂತ ಆಕಾಂಕ್ಷೆಯನ್ನ ಏನು ಹೊಂದ್ಕೊಂಡಿದ್ದಾರೆ. ಅವರ ಆಪ್ತ ಶಾಸಕರು ಕೂಡ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಒಂದು ಎಲ್ಲ ವಿಚಾರಕ್ಕೂ ಕೂಡ ರಾಹುಲ್ ಗಾಂಧಿ ಅವರಿಂದಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರವಾನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈಗ ದೆಹಲಿಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಪ್ರವೀಣ್, ಬಸವರಾಜ, ನಿನ್ನೆ ಶಿರಡಿಗೆ ಡಿ.ಕೆ. ಶಿವಕುಮಾರ್ ಹೋಗಿದ್ರು, ಅವರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ಗಳಿದೆ. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ನಂದಿ ಬೆಟ್ಟದಲ್ಲಿ ನಾನೇ ಮುಖ್ಯಮಂತ್ರಿ 5 ವರ್ಷ ಇರ್ತೀನಿ, ಯಾವುದೇ ಬದಲಾವಣೆ ಆಗಲ್ಲ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಇಲ್ಲಿ ಕೊಟ್ಟರು. ದೆಹಲಿಯಲ್ಲಿ ಹೋಗಿ ಎಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ರು, ಯಾವ ಹೈಕಮಾಂಡ್ ನಾಯಕರು ಠಿಕಾಣಿ ಹೂಡಿರ್ತಾರೋ ಅದೇ ಪ್ರದೇಶದಲ್ಲಿ ಒಂದು ಹೇಳಿಕೆಯನ್ನು ಕೊಡೋ ಮುಖಾಂತರ ಅವರ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಇದೀಗ 3ನೇ ಬಾರಿ, ಒಂದೇ ತಿಂಗಳಲ್ಲಿ ಹೆಚ್ಚು ಕಡಿಮೆ 3ನೇ ಬಾರಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದರರ್ಥ ರಾಹುಲ್ ಗಾಂಧಿಯೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆಯೋ ಅಥವಾ ಕೆ.ಸಿ. ವೇಣುಗೋಪಾಲೋ ಸುರ್ಜೇವಾಲಾನೋ ನೋಡಿ ಹಿಂಗಿಂಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ನೀವೇನು ಕ್ರಮ ಕೈಗೊಳ್ತೀರಿ, ನನಗಿದನ್ನು ಸುಮ್ಮನಿರೋಕ್ಕಾಗಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡೋ ಪ್ರಯತ್ನನಾ ಇದು 3ನೇ ಭೇಟಿ? ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇದ್ದುಕೊಂಡೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗದೆ, ಅಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದೆ. ಅದರ ಹೊರತಾಗಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಅವ್ರನ್ನ ಭೇಟಿ ಕೂಡ ಆಗಿಲ್ಲ. ಆಗದೇ ಇದ್ರು ಸಹಿತ ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲೂ ಕೂಡ ಬಹಿರಂಗವಾಗಿರ್ತಕ್ಕಂಥ ಸಂದರ್ಶನ ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಅದಾದ ಬಳಿಕವೂ ಸಹಿತ ನಾನೇ 5 ವರ್ಷ ಸಿಎಂ, ಯಾವುದೇ ರೀತಿ ಮಾತುಕತೆ ಆಗಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಈ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ದೆಹಲಿಯಲ್ಲೇ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಹಜವಾಗಿ ಆಕ್ರೋಶಕ್ಕೂ ಕೂಡ ಗುರಿ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಮೌನಕ್ಕೆ ಶರಣಾಗತಿ ಆಗ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು, ರಾಹುಲ್ ಗಾಂಧಿ ಅವ್ರ ಮುಖಾಂತರವೇ ಇವರಿಗೆ ಒಂದಿಷ್ಟು ಸ್ಪಷ್ಟ ಸಂದೇಶ ರವಾನೆ ಮಾಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರ ಹೂಡ್ತಾರೆ. ಆದ್ರೂ ಅದು ಯಶಸ್ಸಾಗೋದಿಲ್ಲ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಕೊನೆಯದಾಗಿ ರಾಹುಲ್ ಗಾಂಧಿ ಅವ್ರನ್ನೇ ಭೇಟಿ ಮಾಡ್ಬೇಕು ಅನ್ನುವಂಥದ್ದು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೇಳ್ತಾರೆ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಅದಾದ ಬಳಿಕ ದೇವರ ಮೊರೆಯನ್ನ ಹೋಗ್ತಾರೆ. ದೇವರ ಮೊರೆ ಹೋದಂತ ಸಂದರ್ಭದಲ್ಲಿ ಕೂಡ ಒಂದು ಟ್ವೀಟ್ ಮಾಡುವ ಮುಖಾಂತರ ಪಕ್ಷದ ವಲಯದಲ್ಲೇ ಇರ್ತಕ್ಕಂಥ ಒಂದು ಬಣಕ್ಕೆ ಒಂದು ಸಂದೇಶ ರವಾನೆ ಮಾಡ್ತಾರೆ. ಅಂದ್ರೆ ಪ್ರಾರ್ಥನೆ ಒಂದು ಫಲ ಕೊಟ್ಟೆ ಕೊಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಫಲ ಕೊಡದೇ ಇರಬಹುದು, ಆದ್ರೆ ಪ್ರಾರ್ಥನೆ ಕೊಟ್ಟೆ ಕೊಡುತ್ತೆ ಅನ್ನುವಂತಹ ಟ್ವೀಟ್ ಅನ್ನು ಕೂಡ ಮಾಡ್ತಾರೆ. ಈ ಮುಖಾಂತರ ನನ್ನ ಗುರಿ ನಾನು ತಲುಪ್ತೇನೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಈ ದೆಹಲಿ ಕೂಡ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಆದ್ರೆ ಅವರು ಕಾಶಿ ಕಾರ್ಯಕ್ರಮದ ನಿಮಿತ್ತ ನಾನು ಹೋಗಿದ್ದೇನೆ, ಇದಕ್ಕೆ ರಾಜಕೀಯ ಬಣ್ಣ ಬೆಳೆಯೋದು ಬೇಡ ಅನ್ನುವಂತಹ ಒಂದು ಟ್ವೀಟ್ ಮುಖಾಂತರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಆಕ್ರೋಶಕ್ಕೆ ಏನಿದೆ, ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಒಂದು ಏನು ಈ ಹೇಳಿಕೆಯ ವಿಚಾರ ಏನಿದೆ, ಇದನ್ನ ಹೈಕಮಾಂಡ್ ನಾಯಕರ ಮುಖಾಂತರವೇ ಈ ಒಂದು ಅವರಿಗೆ ಒಂದಿಷ್ಟು ಸಂದೇಶ ರವಾನೆ ಮಾಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಏನೆಲ್ಲ ದೂರುಗಳಿದ್ದಾವೆ. ಈಗಾಗಲೇ ಅವರ ಆಪ್ತ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಒತ್ತಡವನ್ನು ಕೂಡ ಏರಿದ್ದಾರೆ. ಒಬ್ಬರ ಬಳಿ 2 ಹುದ್ದೆ ಇರೋ ಆಗಿಲ್ಲ, ಹಾಗಾಗಿ ಪಕ್ಷದ ಸಿದ್ಧಾಂತದಂತೆ ನೀವು ನಡೆದುಕೊಳ್ಳಬೇಕು, ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಲೇಬೇಕು, ಈ ಬಾರಿ ಅಹಿಂದ ವರ್ಗಕ್ಕೆ ನೀವು ಈ ಒಂದು ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತ ದುಂಬಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲಾ ವಿಚಾರಗಳನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರಲ್ಲಿ ಇದನ್ನ ದೂರನ್ನ ಸಲ್ಲಿಸಿ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಕರೆಸುವ ಮುಖಾಂತರ ಅಲ್ಲಿ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕು, ಅಥವಾ ಇದಕ್ಕೇನಾದ್ರೂ ಪರ್ಯಾಯ ಮಾರ್ಗವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರ ಆಪ್ತ ಬಣವು ಕೂಡ ಈಗ ಸಾಕಷ್ಟು ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ದೇವರ ದರ್ಶನವನ್ನ ಪಡೆದುಕೊಂಡು ಅದಾದ ಬಳಿಕ ದೆಹಲಿಯತ್ತ ಪ್ರಯಾಣ ಕೂಡ ಬೆಳೆಸಿರ್ತಕ್ಕಂಥದ್ದು. ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಈ ಆಗಿರ್ತಕ್ಕಂಥ ಒಂದಿಷ್ಟು ರಾಜ್ಯ ರಾಜಕೀಯದಲ್ಲಿ ಆಗಿರ್ತಕ್ಕಂಥ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸಿ ಡಿ.ಕೆ. ಶಿವಕುಮಾರ್ ಅವರು ನಾನು ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥದ್ದು, ನನಗೆ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು, ಮುಂದೆ ಕೂಡ ನಾನು ಪಕ್ಷ ಸಂಘಟನೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ, ಹಾಗಾಗಿ ನನಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ನೀವು ಉಳಿಸ್ಕೊಳ್ಬೇಕು, ನೀವು ಕೊಟ್ಟಂತ ಟಾಸ್ಕ್ ಗಳನ್ನ ಬೇರೆ ಬೇರೆ ಚುನಾವಣೆಗಳಾಗಿರ್ಬೋದು, ರಾಜ್ಯದಲ್ಲಿ ಆಗಿರ್ತಕ್ಕಂಥ ಚುನಾವಣೆಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನಾನು ಯಶಸ್ಸಾಗಿ ಅದನ್ನ ಕೆಲಸವನ್ನ ಮುಗಿಸಿದ್ದೇನೆ, ಹಾಗಾಗಿ ಅದೇ ರೀತಿಯಲ್ಲಿ ನೀವು ಕೂಡ ನನ್ನ ಒಂದು ಆಸೆಯನ್ನು ಈಡೇರಿಸಬೇಕು, ನನ್ನ ಬೇಡಿಕೆಯನ್ನು ನೀವು ಈಡೇರಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ
ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಒಂದಿಷ್ಟು ಮನವೊಲಿಸುವಂತ ಪ್ರಯತ್ನ, ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹೇರುವಂತ ಪ್ರಯತ್ನ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ರ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಪ್ರವೀಣ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು 30ನೇ ತಾರೀಕು ದೆಹಲಿಗೆ ಹೋಗ್ತಾರಂತೆ. ಕಾದ್ ನೋಡೋಣ ಇದು ಏನಾಗುತ್ತೆ ಅಂತ. ಅಧಿಕಾರದ ಹಂಚಿಕೆಯ ಸೂತ್ರವೋ ಯಾವುದೋ ಗೊತ್ತಿಲ್ಲ.